ಮಹಿಳೆಯರಿಗೆ ಸಮಾನ ಅವಕಾಶಗಳು ಸಿಗಬೇಕು ಮತ್ತು ಅವರ ಧ್ವನಿ ಗಟ್ಟಿಯಾಗಬೇಕು. ಆರ್ಥಿಕ ಹಾಗೂ ಸಾಮಾಜಿಕ ಬೆಳವಣಿಗೆಗೆ ಶಿಕ್ಷಣವೇ ಮೂಲ ಅಡಿಪಾಯ ಎಂದು ರಾಹುಲ್ ಜಾರಕಿಹೊಳಿ ಅವರು ಅಭಿಪ್ರಾಯಪಟ್ಟರು. ಬೆಳಗಾವಿಯ ಕುಮಾರ ಗಂಧರ್ವ ಕಲಾಮಂದಿರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷಣಾ ಸಮಿತಿ, ಅಂಬೇಡ್ಕರ್ ಧ್ವನಿ, ಚಂದ್ರಕಾಂತ್ ಕಾತ್ರೋಳಿ ಬಣದ ವತಿಯಿಂದ ಮಹಿಳಾ ಜಾಗೃತಿ ಸಮಾವೇಶವನ್ನು ಆಯೋಜಿಸಲಾಯಿತು. ಶ್ರೀ ಬಸವಮೂರ್ತಿ ಸ್ವಾಮೀಜಿ ಮತ್ತು ಶ್ರೀ ಬ್ರಹ್ಮಾನಂದ ಅಜ್ಜನವರ ಸಾನ್ನಿಧ್ಯದಲ್ಲಿ ಮತ್ತು ಸಂಘಟನೆಯ ಕಾರ್ಯಾಧ್ಯಕ್ಷೆ ಬಾಳವ್ವ ಹರಿಜನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಹುಲ್ ಜಾರಕಿಹೊಳಿ ಅವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಶ್ರೀಗಳು, ಕುಟುಂಬದ ನಿರ್ವಹಣೆ ಮತ್ತು ಆರ್ಥಿಕ ಮಟ್ಟವನ್ನು ಕಾಪಾಡುವಲ್ಲಿ ಮಹಿಳೆಯರ ಪಾತ್ರ ಮಹತ್ತರವಾಗಿದೆ ಎಂದರು. ಈ ವೇಳೆ ಮಾತನಾಡಿದ ರಾಹುಲ್ ಜಾರಕಿಹೊಳಿ ಅವರು, ಮಹಿಳೆಯರಿಗೆ ಸಮಾನವಾದ ಅವಕಾಶಗಳು ಸಿಗಬೇಕು, ಅವರ ಧ್ವನಿ ಇನ್ನಷ್ಟು ಎತ್ತರಕ್ಕೆ ಗಟ್ಟಿಯಾಗಿ ಬೆಳೆಯಬೇಕು, ಗ್ರಾಮೀಣ ಮಟ್ಟದಲ್ಲಿನ ಮಹಿಳೆಯರು ಸಬಲೀಕರಣವಾಗಬೇಕು, ಹೆಣ್ಣು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡಬೇಕು. ಬಾಬಾ ಸಾಹೇಬ್ ಅವರು ಸಂವಿಧಾನದಲ್ಲಿ ನೀಡಿದ ಸಮಾನ ಹಕ್ಕುಗಳಿಂದಲೇ ಭಾರತ ದೇಶ ಇಂದು ವಿಶ್ವ ಮಟ್ಟದಲ್ಲಿ ಮಾನ್ಯತೆಯನ್ನ ಪಡೆದಿದೆ. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಳೆಯಬೇಕಾದ್ರೆ ಶಿಕ್ಷಣವೇ ಮೂಲ ಅಡಿಪಾಯ ಎಂದರು. ಈ ವೇಳೆ ಆಶಾ ಐಹೊಳೆ, ಎಚ್ ಕೊಟ್ರೆಮ್ಮ, ಸುನಿತಾ ಐಹೊಳೆ, ಕಮಲವ್ವ ಕರೆಮನ್ನವರ್, ಲಕ್ಷ್ಮೀ ನಾಗನ್ನವರ, ಮಾಲಾ ತುರಿಹಾಳ, ಪಾರ್ವತಿ ಆಡೂರ, ಶರಣಮ್ಮ ಪೂಜಾರ, ಸುನಿತಾ ಮೋದಗಿ, ವಿರೂಪಮ್ಮ ದೊಡ್ಡಮನಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಸಂಘಟನೆಯಿಂದ ರಾಜ್ಯ ಮಟ್ಟದ ಮಹಿಳಾ ಜಾಗೃತ ಸಮಾವೇಶ ಹಮ್ಮಿಕೊಂಡಂಥ ಈ ಭವ್ಯವಾದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಈ ನೇತೃತ್ವವನ್ನು ವಹಿಸಿರುವಂಥ ಚಂದ್ರಕಾಂತ್ ಕಾತ್ರೋಳಿ ಅವರೇ, ಅದೇ ರೀತಿ ಉಪಸ್ಥಿತಿರುವಂಥ ಸನ್ಮಾನ್ಯ ಬಾಳವ್ವ ಹರಿಜನ್ ಅವರೇ, ಇನ್ನೊಬ್ಬರು ಎಲ್ಲರೂ ಆಸೀನರಾಗಿರುವಂಥ ಮಹೇಶ್ ಚೌಗಲೆ ಅವರಾಗಿರ್ಬೋದು, ಪ್ರದೀಪ್ ಸಿದ್ದದಾರ್ ಅವರು, ಸುನಿತಾ ಐಹೊಳೆ ಅವರು, BCC ಬ್ಯಾಂಕ್ ನಿರ್ದೇಶಕರಾಗಿರ್ಬೋದು, ಅದೇ ರೀತಿ ಶ್ರೀಮತಿ ಕಲ್ಲವ್ವ ಅವರು, ಲಕ್ಷ್ಮೀ ನಾಗಣ್ಣವರು, ಚಂದ್ರಕಲಾ ಹಿರೇಮಣಿ ಅವರು, ಅದೇ ರೀತಿ ಉಪಸ್ಥಿತಿರುವಂಥ ವೇದಿಕೆ ಮೇಲೆ ಎಲ್ಲ ಗಣ್ಯರಾಗಿರ್ಬೋದು, ಇಲ್ಲಿ ಬೇರೆ ಬೇರೆ ಭಾಗದಿಂದ ಬಂದಂಥ ಎಲ್ಲ ನಾಯಕರಾಗಿರ್ಬೋದು, ದಲಿತ ಸಮುದಾಯದ ಎಲ್ಲ ಮುಖಂಡರಾಗಿರ್ಬೋದು, ಎಲ್ಲರಿಗೂ ಆತ್ಮೀಯ ನಮಸ್ಕಾರನ ಮಾಡ್ತಾ, ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ ಬಹುಶಃ ತಂದೆ ಸತೀಶ್ ಅವರು ಕೂಡ ಆಯೋಜಕರೆಲ್ಲ ಭೇಟಿಯಾದಾಗ ಬಹಳಷ್ಟು ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಇಂಥ ಒಂದು ಕಾರ್ಯಕ್ರಮ ಬೆಳಗಾವಿ ನಗರದಲ್ಲಿ ಆಗ್ತಾ ಇರೋದು ವಿಶೇಷವಾಗಿ ಶೋಷಿತ ಸಮುದಾಯ, ದಲಿತ ಸಮುದಾಯ ಆಗಿರ್ಬೋದು, ಸಮಾಜನ ಜಾಗೃತಿ ಮಾಡುವಂಥ ಕೆಲಸ ಇವತ್ತ ಒಂದು ಕಾರ್ಯಕ್ರಮ ಮುಖಾಂತರ ಆಗ್ತಾ ಇದೆ ಅಂತ ಒಂದು ಹೆಮ್ಮೆ ವಿಚಾರ. ನಮಗೂ ಕೂಡ ಇವತ್ತು ಈ ಜೊತೆಗೆ ಭಾಗವಹಿಸಲಿಕ್ಕೆ ಒಂದು ಸಂತೋಷವಂತ ಈ ಸಂದರ್ಭವನ್ನು ಹೇಳಲಿಕ್ಕೆ ಬಯಸುತ್ತಾ, ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಮೇಲೆ ಸತೀಶ್ ಜಾರಕಿಹೊಳಿ ಇವತ್ತಿನ ಒಂದು ನಮ್ಮ ಸಮಾಜ ನಾವು ಬಸವಣ್ಣ ಅವರು ಕಂಡಂಥ ಕನಸಾಗಬೇಕು. ಇವತ್ತು ಪುರುಷರಿಗೆ ಎಷ್ಟು ಒಂದು ಸಮಾನತೆ ಸಿಗ್ತಾ ಇದೆ, ಅಷ್ಟೇ ಒಂದು ಹಕ್ಕುಗಳು, ಅಷ್ಟೇ ಒಂದು ಸಮಾನತೆ ಮಹಿಳೆಯರು ಕೂಡ ಸಿಗ್ಬೇಕಂತ ಬಸವಣ್ಣವರೇ ಹೋರಾಟ ಮಾಡಿದರು. ಅವರ ಸಂದೇಶವನ್ನು ಸಮಾಜದಲ್ಲಿ ಬಿತ್ತುವಂಥ ಕೆಲಸ ಅವರು ವಿವಿಧ ಕಾರ್ಯಕ್ರಮ ಮುಖಾಂತರ ಇವತ್ತು ಮಾಡ್ತಾ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಚಂದ್ರಕಾಂತ್ ಅವರವರು ಕೂಡ ಇವತ್ತು ಎಲ್ಲ ಕಡೆ ಸಂಘಟನೆ ಮಾಡುವ ಮುಖಾಂತರ ದಲಿತ ಸಮುದಾಯಕ್ಕೆ ಹೆಚ್ಚಿನ ಜಾಗೃತಿ ಕೊಡುವಂಥ ಕೆಲಸ ಇವತ್ತು ಮಾಡಿದ್ರೆ ಬಹಳಷ್ಟೊಂದು ಸಂತೋಷ ಆದಂಥ ಈ ಸಂಬಂಧ ಮತ್ತೊಮ್ಮೆ ನಾನು ವ್ಯಕ್ತಪಡಿಸುತ್ತಾ, ಇವತ್ತು ಮೊನ್ನೆ ತಾನೇ 8ನೇ ಮಾರ್ಚಿಗೆ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಯಿತು. ಅದರ ಅಂಗವಾಗಿ ಅನೇಕ ಇವತ್ತು ಮಹಿಳೆಯರಿಗೆ ಅನೇಕ ಹಕ್ಕುಗಳು ಸಿಗಬೇಕು, ಅವರ ಧ್ವನಿ ಎತ್ತರ ಮಟ್ಟಕ್ಕೆ ಇನ್ನೂ ಗಟ್ಟಿಯಾಗಿ ಬೆಳೆಯಬೇಕಂತ ಉದ್ದೇಶದಿಂದ ನಾವು ಎಲ್ಲ ಕಡೆ ಮಹಿಳೆಯರು ಕೂಡ ಗ್ರಾಮೀಣ ಮಟ್ಟದಲ್ಲಿ ಕೃಷಿ ಸಂಘ ತಾವೆಲ್ಲರೂ ಸಬಲೀಕರಣ ಆಗಬೇಕು, ತಾವು ಕೂಡ ತಮ್ಮ ಸ್ವಂತ ಕಾಲದಲ್ಲಿ ನಿಂತ್ಕೊಳ್ಬೇಕು. ಈಗಾಗಲೇ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆ ಸ್ವಸಹಾಯ ಸಂಘಗಳ ಮುಖಾಂತರ ಅನೇಕ ವ್ಯಾಪಾರಗಳ ಮಾಡುವ ಮೂಲಕ ಅನೇಕ ಮಹಿಳೆಯರು ಇವತ್ತು ಸ್ವಂತ ತಮ್ಮ ಕಾಲದಲ್ಲಿ ನಿಂತ್ಕೊಂತ ಅದನ್ನು ನಾವು ನೋಡ್ತಾ ಇದ್ದೀವಿ. ಆದರೂ ಕೂಡ ಇನ್ನೂ ಮಹಿಳೆಯರು ಕೂಡ ಹೊರಗೆ ಮುಖ್ಯ ಸಮಾಜಕ್ಕೆ ಬರಬೇಕು, ಅವರು ಕೂಡ ಬೆಳೆಯಬೇಕಂತ ನಮ್ಮೆಲ್ಲರ ಆಶೆ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಬಹುಶಃ ಸಮುದಾಯದವರು ಹೆಚ್ಚು ಗಮನವನ್ನು ತಮ್ಮ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡುವುದೇ ತಾವೆಲ್ಲರೂ ಗಮನ ಕೊಡಬೇಕಂತ ಈ ಸಂದರ್ಭವನ್ನು ಹೇಳಲಿಕ್ಕೆ ಬಯಸುತ್ತೇನೆ.
ನಾಜಿಂ ಬೆಟ್ಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।